ಯಾಕತ್ತೆ ಇಲ್ಲಿ ಬಂದು ನಿಂತಿದ್ದೀರಾ? ನಾನಿಲ್ಲಿರೋದು ನಿನಗೆ ಪ್ರಾಬ್ಲಮ್ ಆದ್ರೆ ಹೇಳು, ಹೋಗ್ತೀನಿ. ಅತ್ತೆ ಪ್ಲೀಸ್ ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋಬಿಡಿ. ಈಗ ಬಂದಿರೋ ವಿಷಯ ಏನು? ಅದನ್ನ ಕಾಫಿ ಕುಡಿತಾ ಮಾತಾಡೋಣವಾ? ಬೇಕಾಗಿಲ್ಲ. ಅತ್ತೆ, ಇಶಾನಿಗೆ ಒಂದೊಳ್ಳೆ ಹುಡುಗನ್ ನೋಡಿದ್ದೀನಿ. ಹುಡುಗ ವೆಲ್ ಸೆಟಲ್ಡ್. ಅವ್ರ ಅಸೆಟ್ಸು ಬಿಸ್ನೆಸ್ಸು ಎಲ್ಲ ಸೇರಿದ್ರೆ ವಸುಂಧರಾ ರಾಜಬಹುದ್ದೂರ್ ಫ್ಯಾಮಿಲಿಗಿಂತ ಒಂದ್ ಹೆಜ್ಜೆ ಮುಂದೆನೇ ಇದ್ದಾರೆ. ನಿಜನಾ? ಹುಡುಗ ಯಾರು? ಅದೆಲ್ಲ ಹೇಳ್ಬೇಕು ಅಂದ್ರೆ ನಂದ್ ಒಂದ್ ಕಂಡೀಷನ್. ಏನ್ ಹೇಳು ಭವಾನಿ? ನೀವು ನನ್ ಜೊತೆ ಕಾಫಿ ಕುಡಿಬೇಕು. ಹ. ಸರಿ, ಈಗ್ಲಾದ್ರೂ ಹೇಳು. ಹೆಸರು ತನ್ಮಯ್. ನೆನ್ನೆ ನಮ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಕರೆದಿದ್ವಿ. ಆಗ ನಮಗ್ ಪರಿಚಯ ಆದ. 25 ವರ್ಷದಲ್ಲೇ ಇಡೀ ಬಿಸ್ನೆಸ್ ವರ್ಲ್ಡ್ ಅಲ್ಲೇ ಜೀನಿಯಸ್ ಬಿಸ್ನೆಸ್ ಮ್ಯಾಗ್ನೆಟ್. ಹುಡುಗನ ಅಪ್ಪ ಅಮ್ಮ? ಅಪ್ಪ ವಿಕ್ರಮಾದಿತ್ಯ ಸಿಂಹ. ಗ್ಲೋಬಲ್ ಬಿಸ್ನೆಸ್ ನಲ್ಲಿ ಮಾಡಿದ ಅಚೀವ್ಮೆಂಟ್ಗೆ ಸೂಪರ್. ಹುಡುಗ ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಜೊತೆಗೆ ಅವನ್ ಸೆನ್ಸ್ ಆಫ್ ಹ್ಯೂಮರು, ಮಾತು ಎಲ್ಲ ಅದ್ಭುತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಇಶಾನಿಗೆ ಪರ್ಫೆಕ್ಟ್ ಮ್ಯಾಚ್. ನೀನು ಅತಿಗೆ ತರನೇ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಇಷ್ಟು ಬೇಗ ಇಷ್ಟು ಒಳ್ಳೆ ಸಂಬಂಧ, ಇಷ್ಟು ಒಳ್ಳೆ ಹುಡುಗನ್ನ ಹುಡುಕ್ತ್ಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಭವಾನಿ. ಪರವಾಗಿಲ್ಲ ಅತ್ತೆ, ಹೇಳಿದ್ನಲ್ಲ ನಂಗೆ ಇಶಾನಿ ಸ್ವಂತ ತಂಗಿ ತರ ಅಂತ. ಸರಿ, ಹುಡುಗನ್ ನೋಡಕ್ಕೆ ನಾವ್ ಯಾವಾಗ ಹೋಗ್ಬೇಕು? ಇವತ್ತವ್ರಿಗೆ ಸುಮ್ನೆ ಕ್ಯಾಶುಯಲ್ ಆಗಿ ಮನೆಗ್ ಬರೋಕ್ ಹೇಳಿದೀನಿ. ಇವತ್ತಾ? ಹಾ, ಸಾರಿ ಅತ್ತೆ, ಎಲ್ಲ ಅರ್ಜೆಂಟಲ್ಲಿ ಫಿಕ್ಸ್ ಆಗ್ಬಿಡ್ತು. ನಾನು ಈಗ್ಲೇ ಇಶಾನಿಗ್ ವಿಷಯ ತಿಳಿಸಿ ರೆಡಿ ಆಗೋದಕ್ಕೆ ಹೇಳ್ತೀನಿ. ಬೇಡ ಬೇಡ, ಇಶಾನಿಗ್ ಇವಾಗ್ಲೇ ವಿಷಯ ಹೇಳಿದ್ರೆ ಅವಳು ಬೇಡ ಅಂತಾನೆ ಅಂತಾಳೆ. ವಿರಾಟನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ ಹಠ ಮಾಡ್ತಾಳೆ. ಅದಕ್ಕೆ ತನ್ಮಯ್ ಮನೆಗ್ ಬಂದು ಹೋಗ್ಬಿಡ್ಲಿ, ಆಮೇಲೆ ವಿಷಯ ಹೇಳೋಣ. ನೀವ್ ಹೇಳ್ದಾಗೆ ನಮ್ಮೆಲ್ರೂ ಮನ್ಸ್ಗೂ ಸಮಾಧಾನ ಆದ್ಮೇಲೆ ಮುಂದ್ವರಿಯೋಣ. ಥ್ಯಾಂಕ್ ಯು ಭವಾನಿ, ಥ್ಯಾಂಕ್ ಯು ಸೋ ಮಚ್. ನೀನ್ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಕ್ಕೆ. ಪ್ರಾಮಿಸ್ ಮಾಡಿದ್ ನಿಜಾನೇ, ಆದ್ರೆ ನನ್ನ ಹಠ ಇದ್ದಿದ್ದು ನನ್ನ ಅತ್ತೆ ನಿಮ್ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ. ಏನ್ ಮಾತಾಡ್ಬೇಕೋ ಅದನ್ನ ಬೇಗ ಹೇಳು. ನನಗೆ ಸಿಕ್ಕಾಪಟ್ಟೆ ಕೆಲ್ಸ ಇದೆ, ಕಾಯೋದಕ್ಕಾಗಲ್ಲ. ಟೈಮ್ ನಿನ್ ಕಡೆ ಇದೆ ಅಂತ ತುಂಬಾ ಆಡ್ಬೇಡ ಸಿಂಧು. ಇದುವರೆಗೂ ನನ್ ಮಾಡಿರೋ ಅಷ್ಟು ಪ್ಲಾನ್ ಅಲ್ಲಿ ನೀನ್ ಹೇಗೋ ಬಚಾವಾಗ್ಬಿಟ್ಟೆ. ಹೇಗೋ ಅಲ್ಲ, ವಿರಾಟ್ ಪ್ರೀತಿಯಿಂದ. ಇದು ನಿನಗರ್ಥ ಆಗ್ತಿಲ್ವಲ್ಲ. ಕೋಪ ಮಾಡ್ಕೋಬೇಕಾಗಿರೋದು ನೀನಲ್ಲ ಇಶಾನಿ, ನಾನು. ವಿರಾಟ್ಗೆ ನನ್ ಮೇಲ್ ಕೋಪ ಬರ್ಲಿ ಅಂತ ಇಷ್ಟು ಚೀಪಾಗಿ ನಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ನಾನೇನ್ ಮಾಡ್ದೆ ಸಿಂಧು? ವಿರಾಟ್ ಕುಡಿಯೋ ಕಾಫಿಲಿ ಏನೋ ಮಿಕ್ಸ್ ಮಾಡಿದ್ದೆ ಅಲ್ವಾ? ನೀನ್ ಅಡ್ಗೆ ಮನೆಗ್ ಬಂದಾಗ್ಲೇ ಅನ್ಕೊಂಡೆ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿರ್ತೀಯ ಅಂತ. ನೀನ್ ಯಾವಾಗ ಕಾಫಿ ಕಪ್ನ ಅಥರ್ವನ್ ಕೈಗೆ ಕೊಟ್ಟ್ಯೋ ಆಗ್ಲೇ ನನಗ್ ಅನುಮಾನ ಬಂದಿತ್ತು. ಅನುಮಾನ ಬಂದ್ರು ನಿನ್ಗೇನು ಮಾಡೋದಿಕ್ಕೆ ಆಗ್ತಿಲ್ವಲ್ಲ, ಅದೇ ನನ್ ಪ್ಲಸ್ ಪಾಯಿಂಟ್. ತುಂಬಾ ದಿನ ಇದ್ ಹೀಗೆ ಉಳಿಯುತ್ತೆ ಅಂತ ಅನ್ಕೋಬೇಡ ಇಶಾನಿ. ವಿರಾಟ್ಗೆ ಏನಾದ್ರೂ ಆಗಿದ್ದಿದ್ರೆ ನಾನ್ ನಡ್ಕೊಳ್ಳೋ ರೀತಿನೇ ಬೇರೆ ಇರ್ತಿತ್ತು. ಸಿಂಧು, ಈಗ ನಿನ್ ಮಾತಲ್ಲಿ 2 ಪ್ರಶ್ನೆ ಇದೆ. ಮೊದಲನೇದು, ನೀನು ಮನೆ ಬಿಟ್ಟು ಹೋದ್ಮೇಲೆ ಇದೆಲ್ಲ ವೀರ್ಗೆ ಯಾಕೆ ಮಾಡ್ತೀನಿ? ಎರಡನೇದು, ವೀರ್ಗೆ ಏನಾಗೋದಿಕ್ಕೂ ನಾನ್ ಬಿಡಲ್ಲ. ಯಾಕೆ ಹೇಳು? ಮೊದಲನೇ ಹೆಂಡತಿಗಿಂತ 2ನೇ ಹೆಂಡತಿಗೆ ಗಂಡನ್ ನೋಡ್ಕೊಳ್ಳೋ ಜವಾಬ್ದಾರಿ ತುಂಬಾ ಜಾಸ್ತಿನೇ ಇರತ್ತೆ. ಜೊತೆಗೆ ವಿರಾಟ್ ವಂಶದ ಕುಡಿ ನನ್ನ ಹೊಟ್ಟೆಲೇ ಅಲ್ವಾ ಬೆಳಿತಿರೋದು. ಮಗುಗೆ ಅಪ್ಪ ಬೇಕು ಅನ್ನೋ ಕಾರಣಕ್ಕಾದ್ರೂ ನನ್ನ ವೀರ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ಕೋತೀನಿ. ಇಶಾನಿ, ಅಪ್ಪಾ, ನೀನ್ ನನ್ನ ಹೆಸರು ಕಿರ್ಚೋದ್ ಕೇಳಿ ಕೇಳಿ ನನ್ನ ಹೆಸರು ಚೇಂಜ್ ಮಾಡ್ಕೋಬೇಕು ಅನಿಸ್ಬಿಟ್ಟಿದೆ.
ವೀರ್ಗೆ ನಿನ್ ಮೇಲೆ ಕೋಪ ಬರ್ಲಿ ಅನ್ನೋ ಕಾರಣಕ್ಕಷ್ಟೇ ನಾನು ಮದ್ದಾಕಿದ್ದು. ನೀನ್ ಏನೇ ಮಾಡಿದ್ರೂನು ದೇವ್ರು ನನ್ ಪರ ಇದ್ದಾನೆ ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ಸೋತ್ಬಿಡು. ಅಗ್ರಿಮೆಂಟ್ ಪ್ರಕಾರ ನೀನ್ ಮನೆ ಬಿಟ್ಟು ಹೋಗ್ಬೇಕು. ಯಾವಾಗ ಹೋಗ್ತೀಯಾ? ಇನ್ನೂ ಟೈಮ್ ಇದೆ. ನೀನ್ ಇನ್ನೊಂದು ಅಗ್ನಿ ಪರೀಕ್ಷೆನ ಹೆದರ್ಸಕ್ಕೆ ರೆಡಿಯಾಗಿರು. ಈ ಇಶಾನಿನ ಎದುರಾಕೊಂಡ್ರೆ ಅದ್ರ ಪರಿಣಾಮ ಹೇಗಿರತ್ತೆ ಅನ್ನೋದನ್ನ ನೀನ್ ಕೊನೆ ಉಸಿರಿರೋ ತನಕ ನೆನಪಿಟ್ಕೋಬೇಕು.